ಹಲೋ ಹಾಯ್ ನಮಸ್ಕಾರ. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ರೀಚಾರ್ಜ್ ಸೆಂಟ್ರ್ ಮಾಡ್ಕೊಂಡಿದ್ದೀರಾ ಹೊಸ್ದಾಗಿ. ಈ ರೀಚಾರ್ಜ್ ಸೆಂಟ್ರ್ ಮಾಡ್ಕೊಂಡ ಮೇಲೆ ಒಂದು ಡೆಮೋ ತೊಗೊಂಡ್ರಿ ಏರ್ಟೆಲ್ಲಿಂದು. ನಾನು ಈಗ ಮಾಹಿತಿ ಕೊಡ್ತಿರೋದೆ ಏರ್ಟೆಲ್ ಡೆಮೋ ಬಗ್ಗೆ. ಏರ್ಟೆಲ್ನ ರೀಟೇಲರ್ ಆದ್ರಿ. ಆ ರೀಟೇಲರ್ ಆದಮೇಲೆ ಮಿತ್ರ ಆ್ಯಪ್ ಅಂತ ಕೊಡ್ತಾರೆ. ಆ ಮಿತ್ರ ಆ್ಯಪ್ನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಡೌನ್ಲೋಡ್ ಮಾಡಿದ ಮೇಲೆ ನಾವು ಯಾವ್ಯಾವ ಪರ್ಮಿಷನ್ನ ಕೊಡಬೇಕು, ಆ ಪರ್ಮಿಷನ್ ಕೊಡಿದ್ಮೇಲೆ ಯಾವ ರೀತಿ ನಾವು ರೀಚಾರ್ಜ್ನ ಮಾಡಬೇಕು, ಮತ್ತು ನಮಗೆ ಯಾವ ರೀತಿ 15% ಕಮಿಷನ್ ಬರುತ್ತೆ ನಾವು ಮಾಡೋ ರೀಚಾರ್ಜ್ಗೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಈ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತೀನಿ. ಆ ಸ್ಕ್ರೀನ್ ರೆಕಾರ್ಡ್ನ ನೋಡಿ. ಇದು ಸಣ್ಣ ಪ್ರಯತ್ನ. ನಿಮ್ಗಳಿಗೆ ಇದೇ ರೀತಿ ವಿಡಿಯೋಗಳು ಬರ್ತಾ ಹೋಗುತ್ತೆ. ನಾನು ವಿಡಿಯೋಗಳು ಮಾಡೋಕ್ಕೆ ನೀವು ನನ್ನ ವಿಡಿಯೋಗಳನ್ನು ನೋಡಬೇಕು. ಇವತ್ತು ಏನು ಅಂದರೆ, ಹೊಸದಾಗಿ ಕಂಪ್ನಿ ಅಥವಾ ಅಂಗಡಿ ಓಪನ್ ಮಾಡ್ಕೊಂಡಿದ್ದೀರಾ, ನೀವು ಏರ್ಟೆಲ್ ಸಿಮ್ಗೆ ರೀಚಾರ್ಜ್ ಮಾಡೋ ಆಪ್ಷನ್ನು ತೊಗೊಂಡಿದ್ದೀರಾ ಅಂದರೆ ಯಾವ ರೀತಿ ರೀಚಾರ್ಜ್ ಮಾಡಬೇಕು ಏರ್ಟೆಲ್ ಮಿತ್ರ ಆ್ಯಪಲ್ಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತೇಳಿದರೆ, ಏರ್ಟೆಲ್ ಮಿತ್ರ ಆ್ಯಪ್. ನೀವೆಲ್ಲ ಮೊಬೈಲ್ ಅಂಗಡಿ ಮಾಡ್ಕೊಂಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಆದರೆ ಹೊಸದಾಗಿ ಮೊಬೈಲ್ ಅಂಗಡಿ ಮಾಡ್ಕೊಂಡಿರ್ತೀರ, ಏರ್ಟೆಲ್ ಮಿತ್ರ ಆ್ಯಪ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ, ಮತ್ತು ಅದರ ಡೀಟೇಲ್ಸ್ ಸಹ ನಿಮಗೆ ಗೊತ್ತಿರಲ್ಲ. ಅದರ ಬಗ್ಗೆ ಕೊಡ್ತಾಯಿದ್ದೀನಿ. ಮೊದಲು ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಏರ್ಟೆಲ್ ಮಿತ್ರ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಈ ಥರ ಆ್ಯಪ್ ಅಂತೆ, ನಂತರ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಆಗುತ್ತೆ, ವೆಯ್ಟ್ ಮಾಡಿ. ಈ ರೀತಿ ಡೌನ್ಲೋಡ್ ಆಗುತ್ತೆ. ಇನ್ಸ್ಟಾಲಿಂಗ್ ಅಂತ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಸ್ವಲ್ಪ ಇಂಟರ್ನೆಟ್ ಸ್ಲೋ ಇರುತ್ತೆ, ನಿಮ್ಮ ಕಡೆ ಡೌಟ್ ಇರುತ್ತೆ. ಈ ರೀತಿಯಾಗಿ ಇನ್ಸ್ಟಾಲ್ನ ಡೌನ್ಲೋಡ್ ಮಾಡ್ಕೋಬೋದು ಮಿತ್ರ ಆ್ಯಪ್ನ. ಇದು ಡೌನ್ಲೋಡ್ ಆಯಿತು. ಇಲ್ಲಿ ಓಪನ್ ಅನ್ನೋ ಮೇಲೆ ಕ್ಲಿಕ್ ಮಾಡಿ. ಓಪನಿಗೆ ಹೋಗುತ್ತೆ. ಇದರಲ್ಲಿ ಅಲೋ ಕೊಡಿ, ಮತ್ತು ಇದರಲ್ಲೂ ಅಲೋ ಕೊಡಿ, ಇದಕ್ಕೂ ಅಲೋ ಕೊಡಿ, ಇದಕ್ಕೂ ಅಲೋ ಕೊಡಿ. ನಂತರ ನಿಮಗೆ ಡಿಸ್ಟ್ರಿಬ್ಯೂಟರ್ ಕೊಟ್ಟಿರುವ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನಂತರ ಸಬ್ಮಿಟನ್ನು ಕ್ಲಿಕ್ ಮಾಡಿ. ನಿಮಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ. ವೆಯ್ಟ್ ಮಾಡಿ. OTPಯನ್ನು ಎಂಟರ್ ಮಾಡ್ತೀನಿ. ಇಲ್ಲಿಗೆ OTPನ ಎಂಟರ್ ಮಾಡಿದ ಮೇಲೆ ನೋಡಿ, ಪಾಸ್ವರ್ಡನ್ನು ಹಾಕಬೇಕು. ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ಕ್ಲಿಯರ್ ಮಾಡ್ಕೊಂಡಿರ್ತೀರ. ನೋಡಿ, ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡಿ, ರೀಚಾರ್ಜ್ 15% ಕಮಿಷನ್ ಬಂಡಲ್. ನೋಡಿ, ಒಬ್ಬರಿಗೆ ಒಂದೊಂದು ಥರ ಆಫರ್ ಕೊಡ್ತಾ ಹೋಗ್ತಾರೆ. ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೊಕೇಶನ್ ಕೇಳ್ತಿದೆ, ಲೊಕೇಶನ್ನ ನೋ ಅಂತ ಕ್ಲಿಕ್ ಮಾಡಿ. ನಮಗೆ ಅದು ಅವಶ್ಯಕತೆ ಇಲ್ಲ. ಇಲ್ಲಿ ಕಸ್ಟಮರ್ನ ಫೋನ್ ನಂಬರ್ ಹಾಕಿ. ಈಗ ನನ್ನದೇ ಒಂದು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಒಂದು ಆಫರ್ ಬರುತ್ತೆ. ಕೇವಲ 199 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಬರೀ 3% ನಿಮಗೆ ಕಮಿಷನ್ ಬರುತ್ತೆ. ನೋಡಿ, ಇಲ್ಲಿ 3.5%, 3.5%, 3.5%, 15% ಇಲ್ಲ. ಈಗೇನೆ ಬೇರೆ ಕಸ್ಟಮರಿಗೂ ಬೇರೆ ರೀತಿ ಆಪ್ಷನ್ ಇರುತ್ತೆ. ಈ ಆಪ್ಷನಲ್ಲಿ ನೀವು ಮಾಡಬೇಕು ಅಂದರೆ ಯಾವುದು ಜಾಸ್ತಿ ಇರುತ್ತೋ ಅದನ್ನು ಸ್ವಲ್ಪ ಪ್ರಮೋಷನ್ ಮಾಡಿ. ನೀವು ಪ್ರಮೋಷನ್ ಮಾಡಿದರೆ ನಿಮಗೆ ಸ್ವಲ್ಪ ಕಸ್ಟಮರ್ಗಳು ಬಂದು ಇದು ಮಾಡ್ತಾರೆ. ಈಗ ನನ್ನ ಬೇರೆಯವ್ರದ್ದು ಯಾರ್ದಾದ್ರೂ ಒಂದು ಹೊಡಿತೀನಿ. ಈಗ ನೋಡಿ, ನನ್ನದೇ ಇನ್ನೊಂದು ನಂಬರ್ ಹೊಡಿತೀನಿ. ಇದಕ್ಕೂ ಬೇರೆ ರೀತಿ ಆಪ್ಷನ್ ಬರುತ್ತೆ. ಇದಕ್ಕೂ ನೋಡಿ 3% 3.5%. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿ ಆಫರ್ ಕೊಡ್ತಾ ಹೋಗ್ತಾರೆ. ಈ ಮಿತ್ರ ಆ್ಯಪ್ನ ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಗೊತ್ತಾಯಿತು. ಹಾಗೆ ರೀಚಾರ್ಜ್ ಮಾಡೋದು ಹೇಗೆ ಅಂತಲೂ ಹೇಳ್ಕೊಡ್ತಾಯಿದ್ದೀನಿ. ಇಲ್ಲಿ ಮಿತ್ರ ಆ್ಯಪ ಓಪನ್ ಮಾಡಿದ್ಮೇಲೆ ಇಲ್ಲಿ ರೀಚಾರ್ಜ್ ಅಂತ ಇರುತ್ತೆ. ಈ ರೀಚಾರ್ಜ್ ಮೇಲೆ ನೋ ಲೊಕೇಶನ್ ಅಂತ ಕೊಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ. ನಾನು ಹಾಕ್ತಾಯಿದ್ದೀನಿ ಮೊಬೈಲ್ ನಂಬರ್ನ. ತಪ್ಪಾಯಿತು, 99 ಹಾಕಿದ್ದೀನಿ. ನಂಬರ್ ಹಾಕಿದ ಮೇಲೆ ಇಲ್ಲಿ ಈಗ 199 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಅದಾದಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ನಿಮಗೆ ಗೊತ್ತಿರುವ ಅಂತೆ ನಿಮಗೆ MPIN ಕೊಟ್ಟಿರ್ತಾರೆ, ಒಂದು ಸೀಕ್ರೆಟ್ ಪಿನ್ನನ್ನು. ಅದನ್ನು ಎಂಟರ್ ಮಾಡಿ ರೀಚಾರ್ಜ್ ರೀಚಾರ್ಜ್ ನೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ರೀಚಾರ್ಜ್ ಮಾಡೋದು ಇಷ್ಟೇ ಸುಲಭ. ಏರ್ಟೆಲ್ ಮಿತ್ರದಲ್ಲಿ ನೀವು ರೀಚಾರ್ಜ್ ಮಾಡಿ ಕಮಿಷನ್ನ ಗಳಿಸ್ಬೋದು ಅಂತ ಹೇಳ್ತಾ ಈಗಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.